ಪರರ ಸೇವೆಗಾಗಿ ತನ್ನ ಸರ್ವಸ್ವವನ್ನು ಅರ್ಪಿಸುವವನೇ ಮುಕ್ತಿಗೆ ಅರ್ಹ ಎಂಬ ವಿವೇಕಾನಂದನವರ ಉಲ್ಲೇಖದೊಂದಿಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕೈವಾರ ಎಂಬ ಜಾಗಕ್ಕೆ. ಕೈವಾರ ಎಂಬ ಜಾಗವು ಶ್ರೀ ಕೈವಾರ ನಾರಾಯಣ ತಾತಯ್ಯ ಇವರ ಹೆಸರಿಗೆ ಸಮರ್ಪಿಸಲಾಗಿದೆ. ನೋಡಿ, ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಎಂಬ ಸಣ್ಣ ಪಟ್ಟಣದಲ್ಲಿ ಸ್ಥಾಪಿಸಲಾಗಿರುವ ಭೀಮಲಿಂಗೇಶ್ವರ ದೇವಸ್ಥಾನ. ಭೀಮಲಿಂಗೇಶ್ವರ ದೇವಸ್ಥಾನವನ್ನು ಪಾಂಡವರಲ್ಲಿ ಒಬ್ಬರಾದ ಭೀಮನು ನಿರ್ಮಿಸಿದನೆಂದು ನಂಬಲಾಗಿದೆ. ಇದರ ವಿವರವಾದ ಕಥೆಯನ್ನು ಇಲ್ಲಿನ ಅರ್ಚಕರಲ್ಲಿ ಕೇಳಿ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮಗೂ ವಿವರವಾದ ಕಥೆಯನ್ನು ಈ ಜಾಗದ ಬಗ್ಗೆ ಕೇಳಿಸುತ್ತೇವೆ. ಹಾಗೆ ಈ ಭೀಮ ರಾಕ್ಷಸನನ್ನು ಕೊಂದ ನಂತರ ಭೀಮನು ದೇವಾಲಯದ ಸ್ಥಳದಲ್ಲಿ ಶಿವಲಿಂಗವನ್ನು ಪವಿತ್ರಗೊಳಿಸುವ ಮೂಲಕ ತಪಸ್ಸನ್ನು ಮಾಡಿದನು. ನಂತರ ಅವರು ಈ ಲಿಂಗದ ಸುತ್ತ ದೇವಾಲಯವನ್ನು ನಿರ್ಮಿಸಿದರು. ಭೀಮ ಬಕಾಸುರನನ್ನು ವಧೆ ಮಾಡಿ ಬಂಡೆಕಲ್ಲನ್ನು ಮುಚ್ಚಿ ಸರಪಳಿಯಿಂದ ಆ ಬಂಡೆಕಲ್ಲನ್ನು ಕಟ್ಟಿದ ದೃಶ್ಯ ಇನ್ನೂ ಇದೆ ಅಂತ ಇಲ್ಲಿನ ಅರ್ಚಕರು ಹೇಳಿದ್ದನ್ನು ಕೇಳಿ ನಾವು ಆ ಜಾಗಕ್ಕೆ ಹೋಗಿ ತಲುಪಿದೆವು. ಅಂದರೆ ಇಲ್ಲಿನ ವಿಶೇಷತೆ, ಇಲ್ಲಿನ ದೇವಾಲಯ ಭೀಮಲಿಂಗೇಶ್ವರ ದೇವಸ್ಥಾನ ಅನ್ನುವಂಥದ್ದು ಪಂಚಲಿಂಗಗಳಿಂದ ಅಲಂಕೃತವಾಗಿರುವಂಥದ್ದು. ಪಂಚಲಿಂಗಗಳು ದೇವಸ್ಥಾನದ ಸುತ್ತವಾಗಿ ಇದ್ದು ಮಧ್ಯಮದಲ್ಲಿ ಭೀಮಲಿಂಗವನ್ನು ಸ್ಥಾಪಿಸಲಾಗಿದೆ. ಈ ಭೀಮಲಿಂಗವು ಭೀಮನು ರಾಕ್ಷಸನನ್ನು ವಧೆ ಮಾಡಿ ಬಂಡೆಕಲ್ಲನ್ನು ಮುಚ್ಚಿದ್ದನ್ನು ಯಾವತ್ತೂ ಕಾಯ್ತಾ ಇರುತ್ತೆ ಅಂತ ಹೇಳಿ ಒಂದು ಹೇಳಿಕೆ ಇದೆ.